ಪಾದಗಳಿಗೆಲ್ಲ ನಮಸ್ಕರಿಸಿ ಎಲ್ಲ ರಾಜಕೀಯ ಗಣ್ಯರಿರ್ತಿದ್ರೆ ನಾವೆಲ್ಲರೂ ಕೂಡ ಗವಿಸಿದ್ದನ ಸಿದ್ದೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ರಥೋತ್ಸವ ಚಾಲನೆ ಆಗಿದೆ. ಒಂದು ಈ ಜನಸಾಗರವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜದಲ್ಲಿ ಮಾಘ ಸಮ್ಮೇಳನ ನಡೀತಾ ಇದೆ. ಉತ್ತರ ಭಾರತದಲ್ಲಿ ಮಾರಥೋತ್ಸವಕ್ಕೆ ಸಾಕ್ತಕ್ಕಂಥ ದೃಶ್ಯಗಳನ್ನು ಹೀಗೆ ಇವತ್ತಿನ ದಿನಮಾನಗಳಲ್ಲಿ ಇದೊಂದು ವಿಚಿತ್ರವಾದರೂ ಸತ್ಯ ಪಂಥ ಇಲ್ಲ, ಭಾಷೆಗಳ ಭೇದ ಭಾವವಿಲ್ಲ, ಹಾಗೆ ಗಣನುವಂಥದ್ದಿಲ್ಲ, ವರ್ಣಾಶ್ರಮ ಇಲ್ಲ. ಈ ಎಲ್ಲವೇ ಪ್ರತಿಯೊಬ್ಬರು ಸಾಕ್ಷಾತ್ ಗವಿಸಿದ್ದರ ಭಕ್ತರು ಅನ್ನುವಂಥ ಭಾವನೆಯನ್ನು ಗರಿಮಠ ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಬರ್ತಾ ಇದ್ದಾರೆ. ಜನಪ್ರತಿನಿಧಿಗಳು ವೇದಿಕೆ ಕಡೆಗೆ ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಆ ಜನಪ್ರತಿನಿಧಿಗಳು ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವ ತಂಗಡಿಗೆಯವರು, ಕೊಪ್ಪಳದ ಶಾಸಕರಾದಂತಹ ಅನೇಕ ಜನಪ್ರತಿನಿಧಿಗಳು ಇವತ್ತಿಗೆ ಭಾಗವಹಿಸತಕ್ಕಂಥ ಗವಿಸಿದ್ದೇಶ್ವರ ಮಾರಥೋತ್ಸವದಲ್ಲಿ ಸಾಕ್ಷಿಯಾಗಿ ತಮ್ಮ ಭಕ್ತಿಯನ್ನು ಅರ್ಪಿಸಲಿಕ್ಕೆ ಇಲ್ಲಿ ನಾವು ಒಂದೇ ಕಾಣ್ತಕ್ಕಂಥದ್ದು ಗವಿಸಿದ್ದರ ಆಂಗಣದಲ್ಲಿ ಒಂದೇ ಒಂದು ಮಾತ್ರ ಕೇಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಈ ದಾಸೋಹದಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಅಂದುಕೊಂಡಂತೆ ಸರಿಯಾಗಿ 5:30 ಗಂಟೆಗೆ ಮಹಾರಥೋತ್ಸವ ಜರಗಿ ಕಳೆದ 2 ತಿಂಗಳಲ್ಲಿ ಜಿಲ್ಲಾಡಳಿತವೂ ಸಹಿತ ಕೊಪ್ಪಳದ ಗವಿಸಿದ್ದೇಶ್ವರ ಅನೇಕ ಜನಪ್ರತಿನಿಧಿಗಳು ಆಗಮಿಸ್ತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಅನೇಕ ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಸ್ವಯಂ ಸ್ಫೂರ್ತಿಯಿಂದ ಗವಿಸಿದ್ದೇಶ್ವರನ ಆಶೀರ್ವಾದವನ್ನು ಈ ಒಂದು ಕಾರ್ಯಕ್ಕೆ ಸಾಕ್ಷಿಯಾಗಲಿಕ್ಕೆ ಆಗಮಿಸ್ತಾ ಇರತಕ್ಕಂಥ ದೃಶ್ಯಗಳನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮಾರಥೋತ್ಸವ ಸಾಂಗವಾಗಿ ಜರುಗ್ತಾ ಇದೆ. ನಮ್ಮ ಎಲ್ಲ ಗೌರ್ಮೆಂಟದ NCC ವಿದ್ಯಾರ್ಥಿಗಳು ಎಲ್ಲರೂ ಮತ್ತೆ ಪರಮ ಪೂಜ್ಯವನ್ನು ಕರೆದುಕೊಂಡು ಬರಲಿಕ್ಕೆ, ಮಂಗಲ ಮೂರ್ತಿಯನ್ನು ಆಗಮಿಸಲಿಕ್ಕೆ ಎಲ್ಲರನ್ನ ಇಲ್ಲಿ